ಮಾಯಿ ಟಿವಿಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದಾದಲ್ಲಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಗೋಪೇನಹಳ್ಳಿಯಿಂದ ಮಾತಾಡ್ತಾ ಇದ್ದೀವಿ. ಗೋಪೇನಹಳ್ಳಿ ಮುನಿಯಪ್ಪ ಅಂತ, ಗೋಪೇನಹಳ್ಳಿ ಗ್ರಾಮ, ಚಂದ್ರ ಪಂಚಾಯಿತಿ, KGF ತಾಲೂಕು, ಕೋಲಾರ ಜಿಲ್ಲೆ. ಇಲ್ಲಿ 70 ಜನ ಮಕ್ಕಳಿದ್ದುಕೊಂಡು ಒಬ್ಬ ಟೀಚರ್ ಇಲ್ಲ ಸರ್. ಇಲ್ಲಿ ಮಕ್ಕಳು ಬರ್ತಾರೆ, ಬೆಳಗ್ಗೆ ಬರ್ತಾರೆ, ಊಟ ಹಾಕ್ತಾರೆ, ಅವ್ರ ಪಾಡ್ಗೆ ಅವ್ರು ಹೋಗ್ತಾ ಇರ್ತಾರೆ. ಒಬ್ಬ ಟೀಚರ್ ಇದ್ದಾರೆ, ಒಬ್ಬ ಟೀಚರ್ ಇದ್ಕೊಂಡು 70 ಜನಕ್ಕೆ ಹೆಂಗೆ ಸರ್ ಪಾಠ ಮಾಡೋದು? ಪಾಠ ಮಾಡಿಕೊಂಡು ಅವರು ಪಾಠನೂ ಹೇಳಲ್ಲ, ಅದ್ಯಾವುದೋ ಜಾತಿ ಗಣತಿ ಅಂತ ಸೆನ್ಸಸ್ ಮಾಡ್ತಾಯಿದ್ದಾರೆ. ಅದರಲ್ಲಿ ಬಂದುಬಿಟ್ಟು ಅವರು ಬೆಳಗ್ಗೆ ಹೋದರೆ ಸಾಯಂಕಾಲ ಜಾತಿ ಗಣತಿ ಮಾಡ್ತಾರೆ. ಮಕ್ಕಳಿಗೆ ಯಾರು ಬರ್ತಾರೆ ಅವ್ರು ಊಟ ಹಾಕ್ತಾರೆ, ಊಟ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸರ್. ಅದಕ್ಕೆ ನಾವು BOಗೆ ನಿನ್ನೆ ಹೇಳಿದ್ವಿ, ಒಂದು ತಿಂಗ್ಳಿಗೆ ಮುಂಚೆನೂ ಹೇಳಿದ್ವಿ, ಈ ಥರ ಮಕ್ಕಳಿದ್ದಾರೆ ಮೇಡಮ್, ಟೀಚರ್ ಯಾರೂ ಇಲ್ಲ ಅಂತ. ಒಂದು ತಿಂಗಳಿಂದನೂ ಇದೆ ಹೇಳ್ತಿದ್ದಾರೆ ಸರ್. ಮೀಟಿಂಗಲ್ಲೂ ಕೊಟ್ಟಿದ್ದೀವಿ, ಕೋಲಾರ್ಗೆ ಹೋಗಿದ್ವಿ, ಕೋಲಾರಲ್ಲಿ ಕೂಡ ತಿಳಿಸಿದ್ದೀವಿ ಮಾಹಿತಿ. ಅದು ಯಾರೂ ರೆಸ್ಪಾನ್ಸೇ ಕೊಡ್ತಾ ಇಲ್ಲ. MLA ಮೇಡಮ್ ಬಂದಿದ್ರು ಇಲ್ಲಿಗೆ ಸ್ಕೂಲ್ ಹತ್ರ, MLA ಮೇಡಮ್ಗೂ ಹೇಳಿದ್ದೀವಿ, ಅವರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಅದಕ್ಕೆ ಮಕ್ಕಳನ್ನ ನಾವು ಯಾವುದೇ ಕಾರಣಕ್ಕೂ ಸ್ಕೂಲಿಗೆ ಕಳಿಸಲ್ಲ. ಸ್ಕೂಲ್ ಹಂಗೆ ಇರಲಿ, ಯಾರು ಬರ್ತಾರೋ ಬರಲಿ. ಅಧಿಕಾರಿಗಳಿಗಂತೂ ಸ್ವಲ್ಪ ಕೂಡ ಜವಾಬ್ದಾರಿ ಇಲ್ಲ ಅಂದರೆ ಅವರು ಖಾಸಗಿ ಶಾಲೆಗಳಲ್ಲಿ ಏನಾದರೂ ಮಿಂಗಲ್ ಆಗಿದ್ದಾರೆ ಅನ್ನೋ ನಮ್ಗೆ ಗೊತ್ತಿಲ್ಲ. ಗೌರ್ಮೆಂಟ್ ಶಾಲೆಗಳಿಗೆ ಕಳಿಸಿ ಅಂತ ಹೇಳ್ತಾರೆ. ಗೌರ್ಮೆಂಟ್ ಶಾಲೆಗಳಿಗೆ ಕಳಿಸಿದ್ರೆ ಹೆಂಗೆ ಸ್ಕೂಲ್ ಓಪನ್ ಇವಾಗ ಪಾಠಗಳು ಸ್ಟಾರ್ಟ್ ಆಗಿ ಒಂದು ತಿಂಗಳಾಗ್ತೈತೆ. ಒಂದು ತಿಂಗಳಿಂದ ನಾವು ನಾಳೆ ಕಳಿಸ್ತೀವಿ, ನಾಳೆ ಕಳಿಸ್ತೀವಿ, ವಾರ ಆಗ್ತದೆ, ಒಂದು ತಿಂಗಳಾಗ್ತದೆ ಅಂತ ಇದೇ ಥರ ಹೇಳ್ತಾಯಿದೆ ಸರ್. ಅವ್ರು ಪಾಡ್ಗವ್ರು ಬರ್ತಾರೆ, ಅವ್ರಿಗೇನು ಬರೋದೇ ಇಲ್ಲ ಸರ್. ಇವಾಗ ಅಪಾಯಿಂಟ್ ಆಗಿರೋರು ಬರ್ತಾ ಇರೋದು ಅಪ್ಪೋಜಿಗೂಡ ಒಬ್ಬರೇ, ಅವರು ಹೆಡ್ ಮಾಸ್ಟ್ರ್ ಕೆಲಸ ಮಾಡೋದಾ ಇಲ್ಲ ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಸರ್. ಬರೀ ನಲಿ ಕಲಿಯಲ್ಲಿ ಮಾತ್ರ ಮಕ್ಕಳಿರೋದು 25 ಜನ ಇದ್ದಾರೆ. 25 ಜನದಲ್ಲಿ ಅವರು ಬರ್ತಾರೆ, ಆಟ ಆಡ್ಕೊಂಡು ಹೋಗ್ತಾ ಇರ್ತಾರೆ. ಬೆಳಗ್ಗೆ 2 ಗಂಟೆಗೆಲ್ಲ ಬಿಟ್ಬಿಡ್ತಾರೆ ಆಚೆ. 2 ಗಂಟೆಗೆ ಬಿಟ್ಟರೆ ಸಾಯಂಕಾಲ 4:15, 5 ಗಂಟೆವರೆಗೂ ಆಟ ಆಡ್ಕೊತಾರೆ, ಹೋಗ್ತಾ ಇರ್ತಾರೆ ಬ್ಯಾಗಿಗೆ ಎತ್ಕೊಂಡು. ಆಗಿರೋರು ಏನಾದರೂ ಇವಾಗ ವೆಂಕಸಂದ್ರ ಇದರಲ್ಲಿ ಸ್ಕೂಲಲ್ಲಿ 12 ಜನ ಇದ್ದಾರೆ, 4 ಜನ ಟೀಚರ್ ಹೋಗ್ತಾ ಇದ್ದಾರೆ. ಇಲ್ಲಿ 60 ಇಂದ 70 ಜನ ಇದ್ದಾರೆ ಸರ್. ಇದಕ್ಕೂ ಮುಂಚೆ ಬಂದುಬಿಟ್ಟು 90 ಜನ ಇದ್ದಿದ್ದು. ಈ ಟೀಚರ್ ಇಲ್ಲದೆ ಇರೋ ಕಾರಣಕ್ಕೆ ಎಲ್ಲ TCಗಳು ತಗೊಂಡು ಖಾಸಗಿ ಶಾಲೆಗಳಲ್ಲಿ ಸೇರಿಸ್ತಾ ಇದ್ದಾರೆ ಸರ್. ಎಷ್ಟನೇ ಸ್ಟ್ಯಾಂಡರ್ಡ್ವರೆಗೂ ಸರ್ ಇರೋದು? ಸರ್ 7th ಇದೆ ಸರ್. 1ರಿಂದ 7th ಇದೆ. 1ರಿಂದ 7th ಒಬ್ಬೇ ಮಾಸ್ಟರ್ ಹೆಂಗೆ ಸರ್ ನೋಡ್ಕೊಳ್ಳೋದು? BOಗೆ ನಾವು ಪದೇ ಊರು ಗ್ರಾಮಸ್ಥರೆಲ್ಲ ಹೇಳಿದ್ದೀವಿ, ನಾವು ಹೇಳಿದ್ದೀವಿ, ಅವ್ರು ಏನು ಸ್ಪಂದಿಸ್ತಾ ಇಲ್ಲ ಸರ್. ಖಾಸಗಿ ಶಾಲೆಗಳಲ್ಲಿ ಏನಾದರೂ ಅವ್ರು ಮಿಂಗಲ್ ಆಗಿದ್ದಾರೆ ನಮ್ಗೆ ಗೊತ್ತಿಲ್ಲ. 150 ಜನ ಇದ್ದಾರೆ, ವಾಟರ್ ಫಿಲ್ಟ್ರ್ ಇಲ್ಲ ಸರ್ ಇದುವರೆಗೂ. MLA ಬಂದಾಗೆಲ್ಲ ಹೇಳ್ತಾ ಇರ್ತೀವಿ, ಅವರು ಸ್ಪಂದಿಸ್ತಾ ಇಲ್ಲ ಸರ್. ಟೀಚರ್ ಬರೋವರೆಗೂ ಕಳಿಸಲ್ಲ. ಸೋಮವಾರ ಮಂಗಳವಾರವರೆಗೂ ನೋಡ್ತೀವಿ, ಇಲ್ಲಾಂದರೆ DC ಹತ್ರ ದೊಡ್ಡ ಧರಣಿಗೆ ಕೂತ್ಕೊತೀವಿ ನಾವು. ವಿದ್ಯಾರ್ಥಿ ಕಿರಣ್ ಅಂತ. ಇಲ್ಲಿ ಶಿಕ್ಷಕರ ಕೊರತೆ ಜಾಸ್ತಿ ಕಡಿಮೆ. ಬಟ್ ಏನು ಅಂದರೆ ಒಬ್ಬೇ ಟೀಚರು 70 ಜನಗೆ, ಅವರು ವಾರಕ್ಕೆ 3 ದಿವಸ ಬರ್ತಾರೆ. ಪ್ರಾಬ್ಲಮ್ ಪಾಪ, ಸ್ಟ್ರೆಂತು ಜಾಸ್ತಿ 70 ಜನ. ಇನ್ನೆಲ್ಲ ಗೆಸ್ಟೇಜ್ ಬರ್ತಾರೆ, ಗೆಸ್ಟೆಲ್ಲ ಪಾಠ ಮಾಡಲ್ಲಂತೆ. ಮಕ್ಕಳನ್ನ ಬೇಕಾದರೆ ಕೇಳಿ, ಪಾಠ ಮಾಡೋಕ್ಕಾಗಲ್ಲಂತೆ. ಮತ್ತು ಬಿಲ್ಡಿಂಗ್ ಎಲ್ಲ ಸೋರುತ್ತೆ ಪೂರ್ತಿ. ಮಳೆ ಬಂದರೆ ಮಕ್ಕಳು ಪಾಪ ಆಗಲ್ಲ ಶಾಲೆಯಲ್ಲಿ ಕೂತ್ಕೊಳಕ್ಕೆ. ಬಟ್ ಬೀಳ್ಬೇಕು, ಬಿಲ್ಡಿಂಗ್ ಬಿದ್ದೋಗ್ಬೇಕು ಅಂದರೆ ನಾವು ತೊಳೆದ್ರೆ ಕೇಸ್ ಆಗುತ್ತೆ, ಎಲ್ಲ ಸೋರುತ್ತೆ ಪಾಪ. ಅದಕ್ಕೋಸ್ಕರ ಮತ್ತೆ ಏನು ಅಂದರೆ ಟೀಚರ್ಸು ನಾವು ಗೌರ್ಮೆಂಟ್ ಟೀಚರ್ಸ್ ಮಾತ್ರ ಬರಬೇಕು, ಗೆಸ್ಟ್ ಟೀಚರ್ ಬೇಡ ನಮಗೆ. ವೆಂಕಸಂದ್ರ ಗ್ರಾಮದಲ್ಲಿ 12 ಜನ 4 ಗೌರ್ಮೆಂಟ್ ಟೀಚರ್ಸು, ಗೆಸ್ಟ್ ಅಲ್ಲ, 4 ಗೌರ್ಮೆಂಟ್ ಟೀಚರ್ಸೇ ಇದ್ದಾರೆ 12 ಜನ ಮಕ್ಕಳಿಗೆ. ಮತ್ತು ಇಲ್ಲಿ ಬರ್ತಾ ಇರೋದು ಮಂಜು ಸರ್ ಅಂತ ಡೆಪ್ಯುಟೇಷನಲ್ಲಿ ಬಂದವ್ರೆ ರೆಡ್ಡಳ್ಳಿಯಿಂದ BOಗೆ ಲೆಟ್ರ್ ಕೊಟ್ಟಿದ್ದಾರೆ. ಅಲ್ಲಿ 15 ಜನ ಇದ್ದಾರೆ ಅಂತೆ, ಬೇಡ ನಮಗೆ 75 ಸ್ಟ್ರೆಂತ್ ಇದೆ ಗೋಪೇನಲ್ಲಿ, ಅಲ್ಲಿಗೆ ಹೋಗ್ತೀನಿ ಅಂದರೆ ಅದು BO ಮುಂದೆ ಮೂವ್ ಮಾಡಿಲ್ಲ. ಅದು ನಿಮಗೆಲ್ಲ ತಿಳಿಸ್ತೀನಿ, ಮೊಬೈಲಲ್ಲಿದೆ, ಹಾಕ್ತೀನಿ ಬೇಕಾದರೆ. ಇವರು MLA ಬಂದಿದ್ದಾರೆ, MLAಗೆ ಮಕ್ಕಳು ಅಲ್ಕೊಂಡು ಹೇಳಿದ್ದಾರೆ, ನಮ್ಮ ಟೀಚರ್ ಇಲ್ಲ, ಟೀಚರ್ ಆಗಬೇಕು ಅಂತ. ಪಾಪ ಅವರು ನೋವು ಬಂದೈತೆ ಮಕ್ಕಳಿಗೆ. ಅದೇನು ಕಿವಿಗೆ ಕೇಳಿಸಿಲ್ಲ, ಸುಮ್ಮನೆ ಬರ್ತಾರೆ, ಇರ್ತಾರೆ, ಹೋಗ್ತಾ ಇರ್ತಾರೆ. ಫಿಲ್ಟ್ರ್ ನೋಡಿ, ಫಿಲ್ಟ್ರ್ ಕೂಡ ಓಪನ್ ಮಾಡಿಲ್ಲ. 10 ವರ್ಷ 15 ವರ್ಷ ಫಿಲ್ಟ್ರು ಓಪನೇ ಮಾಡಿಲ್ಲ. ಅದರಲ್ಲಿ ಇರೋದು ಒಳಗಡೆ ಇರೋದೆಲ್ಲ ತಗೊಂಡೋಗ್ಬಿಟ್ಟಿದ್ದಾರೆ. ಶಾಲೆಯಲ್ಲಿ ಓದೋದು ಇದೆ, ಮತ್ತೆ ಸ್ಪೋರ್ಟ್ಸು ರಾಜ್ಯ ಮಟ್ಟ ಡಿಸ್ಟ್ರಿಕ್ಟ್ ಲೆವೆಲ್ ಎಲ್ಲ ಹೋಗಿದೆ ಮಕ್ಕಳು. ಇವಾಗ ಇಲ್ಲಿಂದ ಹೈಸ್ಕೂಲ್ ಹೋಗೋರು ಕೂಡ ಸ್ಟ್ರೆಂತ್ ಬಂದೈತೆ, ಪರ್ಸೆಂಟೇಜ್ ಬಂದೈತೆ. ಕಾಲೇಜಲ್ಲಿ ಡಿಸ್ಟ್ರಿಕ್ಕು ಸ್ಟೇಟು ಎಲ್ಲ ಹೋಗಿದ್ದಾರೆ, ಅಲ್ಲಿ ಕೂಡ ಪರ್ಸೆಂಟೇಜ್ ಬಂದೈತೆ ಓದೋದ್ರಲ್ಲಿ. ಗೋಪೇನಹಳ್ಳಿ ಅಂದರೆ ಮಕ್ಕಳು ಎಲ್ಲರೂ ಆಸೆ ಪಟ್ಟು ಪಕ್ಕದಲ್ಲಿರೋ ಪಾಪೇನಹಳ್ಳಿ, ಕದ್ರಿಪುರ ಎಲ್ಲರೂ ಇಲ್ಲೇ ಹಾಕ್ತಾರೆ. ಇವಾಗ ಇಲ್ಲಿ ಗೋಪೇನಹಳ್ಳಿಯಿಂದನೇ 10 ಜನ ಮಕ್ಕಳನ್ನ ಖಾಸಗಿ ಶಾಲೆಗೆ ಹಾಕಿದ್ದಾರೆ. ಇನ್ನೊಂದು ವಾರ ಇದ್ದರೆ ಇನ್ನು 10 ಜನ ಹಾಕ್ತಾರೆ. ಏನು ಮಾಡೋಕ್ಕಾಗುತ್ತೆ ಗೆಸ್ಟ್ ಟೀಚರ್ ನಿಕ್ಕೊಂಡು? 1 ವರ್ಷದಿಂದನೇ ಹೋಗಿದ್ವಿ BO ಆಫೀಸ್ ಹತ್ರ, ಅಲ್ಲಿ BO ಇಲ್ಲ. ಧರಣಿ ಮಾಡಂದ್ರೆ ಅವ್ರು ಬೇಡ ಅಂತ ಹೇಳಿದ್ರು, BO ಬರಲಿ ಅಂತ. DC ಆಫೀಸ್ ಹತ್ರ ಊರವರೆಲ್ಲ ಹೋಗಿದ್ರು.
ಅಲ್ಲಿ ಧರಣಿ ಮಾಡಿದ್ರು. ಅದ್ರ ಬಗ್ಗೆ ಕೇಳೋಕ್ಕೆ ನಾವು ನಮ್ಮ BO ಹತ್ರ ಹೋಗಿದ್ವಿ. ಅಲ್ಲಿ ಹೋಗಿದ್ದಕ್ಕೆ ಅಪ್ಪ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ, ಒಂದ್ಸಲಿ ಏನೋ ಮೇಲ್ಗಡೆ ಸ್ವಲ್ಪ ಪ್ರಯತ್ನ ಮಾಡಿ ಅಂದರು. ಅಲ್ಲಿ ನಾವು ಕೋಲಾರಲ್ಲಿ ಹೋದ್ವಿ, DDP ಹತ್ರ ಹೋಗಿ ಅವ್ರ ಹತ್ರ ಮಾತಾಡಿದ್ವಿ. ಆಯ್ತಪ್ಪ ಏನೋ ಹೇಳ್ತೀವಿ ಮಾಡ್ಕೊಂಡು ಹೋಗಿ ನಮ್ಮ BO ಸರ್ಗೆ ಹೇಳ್ತೀವಿ ಅಂತ ಹೇಳಿದ್ರು. ಅಲ್ಲೋದ್ರೆ ಮತ್ತೆ ನೋಡೋಣ ಹಂಗೆ ಬರಲಿ ಹಿಂಗೆ ಬರಲಿ ಏನೋ ಮಾಡ್ತೀವಿ ಕಳಿಸ್ತೀವಿ ಅಂದರು. ಇಲ್ಲಿವರೆಗೂ ಏನೂ ಇಲ್ಲ, ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ಈ ಸ್ಕೂಲಲ್ಲಿ ಒಂದೇ ಒಂದು ಟೀಚರ್ ಇದ್ದಾರೆ, ಅವರು ಹೆಡ್ ಮಾಸ್ಟ್ರು ಡ್ಯೂಟಿನೂ ಅವರೇ ಮಾಡಬೇಕು, ಬರೆಯುವುದು ಮತ್ತು ತರಕಾರಿ ತೊಗೊಂಡು ಬರಬೇಕು, ಎಲ್ಲ ನಾನೇ ಮಾಡಬೇಕನ್ನ ಏನು ಮಾಡೋದು ಅಂತಾರೆ. ನಮ್ಗೆ ತುಂಬ ತೊಂದರೆ ಇದೆ ಇಲ್ಲಿ. ನಮ್ಮ ಮಕ್ಕಳು 3 ಜನ ಇದ್ದರು ಇಲ್ಲಿ ಟೀಚರ್ಸ್ ಕೊರತೆ ಇದ್ದಾಗ ನಾವು ಇಲ್ಲಿಂದ ಮಕ್ಕಳನ್ನ ಸುಂದರಪಾಳ್ಯಕ್ಕೆ ಕರ್ಕೊಂಡು ಹೋಗೋಕ್ಕೆ ನಾವು ರೆಡಿ ಆಗಿದ್ದೀವಿ. ನಾಳೆದು ಇಲ್ಲಿ ಟೀಚರ್ ಕಳ್ಸಿದ್ರೆ ಅಂದೆ, ಕಳಿಸಿಲ್ಲ ಅಂದರೆ ನಾವಂತೂ ಕಂಪಲ್ಸರಿ ಇಲ್ಲಿಂದ ಟೀಚರ್ ತಗೊಂಡು ಹೋಗಬೇಕು. ಇಲ್ಲಂದರೆ ಅಲ್ಲಿವರೆಗೂ ಸ್ಕೂಲ್ ಓಪನ್ ಮಾಡೋಕ್ಕೆ ಸಾಧ್ಯವಿಲ್ಲ. ಇಲ್ಲಿ ನಮ್ಗೆ ತುಂಬ ತೊಂದರೆ ಇದೆ. ಇಲ್ಲಿ ನಮ್ಮೂರಲ್ಲಿ 85 ಸ್ಟ್ರೆಂತ್ ಇದ್ದರು ಹುಡುಗರು, ಇವಾಗ ಬಂದು 50 ಜನಕ್ಕೆ ಬಂದಿದ್ದಾರೆ. ಯಾಕಂದರೆ ಇಲ್ಲಿ ಟೀಚರ್ಸ್ ಇಲ್ಲ. ನಮ್ಮ ಸ್ಕೂಲು ನಮ್ಗೆ ಚೆನ್ನಾಗಿ ನಡೀಬೇಕಂತ ತುಂಬ ಆಸೆ. ಇಲ್ಲಿ ಕುಡಿಯೋಕ್ಕೆ ನೀರೂ ಪ್ರಾಬ್ಲಮ್. ಫಿಲ್ಟ್ರ್ ಹಾಕಿ 15 ವರ್ಷ 17 ವರ್ಷ ಆಯಿತು. ಬಂಗಾರಪೇಟೆ ತಾಲೂಕಲ್ಲೇ ನಮ್ಮ ಏರಿಯಾಗೆ ಫಸ್ಟ್ ಬಂದಿದ್ದು ನಮ್ಮೂರಿಗೆ ಈ ಫಿಲ್ಟ್ರು. ಆವಾಗಲಿಂದನೂ ಒಂದು ದಿವಸ ಕೂಡ ರನ್ನಿಂಗ್ ಇಲ್ಲ. ತುಂಬ ತೊಂದರೆ ಇದೆ ಇಲ್ಲಿ. ಮತ್ತು ಮೊನ್ನೆ ಮೀಟಿಂಗ್ ಇಲ್ಲಿ ಸ್ಕೂಲು ಒಂದು ಬಿಲ್ಡಿಂಗ್ ಓಪನ್ ಇತ್ತು ಅಂತ ಮೇಡಮ್ ಅವ್ರು ಬಂದಿದ್ರು, MLA ಸಾಹೇಬರು. ಆಯಮ್ಮನಿಗೆ ಹೇಳ್ತೀವಿ, ಮಕ್ಕಳು ಕಾಲಿಡ್ಕೊಂಡು ಅಳ್ಕೊಂಡ್ರು, ಅಮ್ಮ ನಮ್ಗೆ ಟೀಚರ್ಸ್ ಇಲ್ಲ, ನಮ್ಗೆ ತುಂಬ ತೊಂದರೆ ಇದೆ ಅಂತ ಮಕ್ಕಳೇ ಕೇಳ್ಕೊಂಡ್ರು ಆಯಮ್ಗೆ ಕಣ್ಣೆ ತೋರಿಸಿಲ್ಲ ಆಯಮ್ಮ. ಮತ್ತು BO ಹತ್ರ ಹೋಗಿ ಕೇಳಿದರೆ, ಏನಪ್ಪ ನಿಮ್ಮೂರಲ್ಲಿ ಏನೋ ಒಬ್ಬರು ಬೇಕಂತಾರೆ ಒಬ್ರು ಬೇಡ ಅಂತಾರೆ ಅಂತ. ಯಾರು ಸರ್ ಹಂಗೆ ಹೇಳಿದ್ರು ಅಂದರೆ, ಏನೋ ಮೋಹನ್ ಕೃಷ್ಣ ಬೇಕಂತಾರಂತೆ, ಮೋಹನ್ ಕೃಷ್ಣ ಟೀಮ್ ಬೇಕಂತ ಹೇಳ್ತಾರಂತೆ, ಮತ್ತು ಏನೋ ಬೇರೆಯವರು ಬೇಡ ಅಂತ ಇರ್ತಾರಂತಾರೆ. ಸ್ಕೂಲಲ್ಲಿ ರಾಜಕೀಯ ಬೇಕಾಗಿತ್ತಾ? ಸ್ಕೂಲಲ್ಲಿ ರಾಜಕೀಯ ಯಾರು ಮಾಡಿದ್ರು? ನಮ್ಗೆ ತುಂಬ ಬೇಜಾರಾಗುತ್ತೆ ನಮ್ಮ ಊರ ಬಗ್ಗೆ ತಿಳ್ಕೊಂಡ್ರೆ. ಎಲ್ಲ ಇದ್ದು ಇವಾಗ ಏನು ಇಲ್ಲದೆ ಅಂತರ ಆಗಿಬಿಟ್ಟಿದೆ ಇಲ್ಲಿ. ಅದಕ್ಕೋಸ್ಕರ ಇದೆಲ್ಲ ಸರಿಯಾಗಿ ನಮಗೆ ಇಲ್ಲಿ ಟೀಚರ್ಸ್ ಬಂದರೆ ತುಂಬ ಸಂತೋಷ ಆಗುತ್ತೆ ಅಂತ ಗೊತ್ತಾಯಿತು. ಇರೋ ಅಧಿಕಾರಿಗಳೆಲ್ಲರಿಗೂ ಎಚ್ಚರಿಕೆ, ಒಂದು ಮನವಿ ಎಚ್ಚರಿಕೆ ಎರಡೂ ಇರಲಿ. 3 ದಿನ ಕಾಲಾವಕಾಶ ಇರುತ್ತೆ. 3 ದಿನದಲ್ಲಿ ಟೀಚರ್ ಇಲ್ಲಿ ಬರಲಿಲ್ಲ ಅಂದರೆ DC ಆಫೀಸ್ ಹತ್ರ ಧರಣಿ. ಎಲ್ಲರೂ ಊರವರೆಲ್ಲ, ಪೋಷಕರೆಲ್ಲ, ವಿದ್ಯಾರ್ಥಿಗಳೆಲ್ಲ ಕೂತ್ಕೊಂಡು ಹೋಗಿ ಅಲ್ಲಿ ಧರಣಿ ಮಾಡ್ತೀವಿ. ಇದು ಫುಲ್ ಅಧಿಕಾರಿಗೆ ಮಾತ್ರ ಎಚ್ಚರಿಕೆ ಇರಲಿ.